ಹಾಯ್, ಎಲ್ಲರಿಗೂ ನಮಸ್ಕಾರ. ಅವರ್ ಲೈಫ್ ಇನ್ ಲೇಯರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸ್ಪರ್ಶ. ನನಗೆ ಮೊನ್ನೆ ನನ್ನ ಫ್ರೆಂಡು ಕಾಲ್ ಮಾಡಿ ಒಂದು ಸವಾಲನ್ನ ಕೊಟ್ರು. ಅದೇನು ಅಂತಂದ್ರೆ 30 days ಚಾಲೆಂಜ್. ಈ ಚಾಲೆಂಜಿನಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಸಿಗುವಂತ ಹೂಗಳ ಬಗ್ಗೆ ಪ್ರತಿದಿನ ಒಂದು ಹೂವಿನ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ. ಸರಿ ಆಯ್ತು, ನಾನು ಎಷ್ಟೋ ಹೂಗಳ ಬಗ್ಗೆ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಂಗ ಆಗುತ್ತೆ ಅಂತ ಹೇಳಿ ನಾನು ಈ ಚಾಲೆಂಜ್ ಅನ್ನ ಒಪ್ಕೊಂಡಿದ್ದೀನಿ. ಇವತ್ತು ನಾನು ಡೇ 1 ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ವಿಡಿಯೋ ಮಾಡಕ್ ಹೋಗ್ತಿರೋ ಹೂ ಯಾವುದು ಅಂತ ಅಂದ್ರೆ ದಾಸವಾಳ. ಈ ದಾಸವಾಳ ನಮ್ಮ ಹಳ್ಳಿಗಳಲ್ಲಿ, ತೋಟಗಳಲ್ಲಿ ಎಲ್ಲಾ ಕಡೆವಾಗಿ ಸಾಮಾನ್ಯವಾಗಿ ಸಿಗುವಂತ ಒಂದು ಹೂ. ಬರ್ರಿ ದಾಸವಾಳದ ಒಂದು ವ್ಯೂ ನೋಡ್ಕೊ. ಬರ್ರಿ ದಾಸವಾಳದ ಪರಿಚಯ ಮಾಡ್ಕೊಳ್ಳೋಣ. ದಾಸವಾಳಕ್ಕ ಇಂಗ್ಲಿಷ್ ಒಳಗ ಹ್ಯಾಬಿಸ್ಕಸ್ ಅಂತ ಕರೀತಾರ. ಆದ್ರ ನಮ್ಮ ಊರಾಗ ಇದನ್ನ ಕಮಲ ಹೂವಿನ ತಂಗಿ, ಗಣಪತಿಗೆ ಪ್ರಿಯವಾದ ಹೂವು, ಹೆಣ್ಣು ಮಕ್ಕಳ ಗೆಳತಿ ಅಂತ ನಾನಾ ಹೆಸರಿಂದ ಕರೀತಾರ. ನಮ್ಮ ಮನಿ ಮುಂದ ದೇವ್ರ ಮನ್ಯಾಗ, ಹೊಚ್ಚಿಲ ಮ್ಯಾಗ ಎಲ್ಲಾ ಕಡೆನೂ ನಾವ್ ನೋಡ್ತೀವಿ. ದಾಸವಾಳದ ಇತಿಹಾಸ ಹೇಳ್ಬೇಕು ಅಂತಂದ್ರ ಚೀನಾದಿಂದ ಶುರುವಾಗೈತಿ ಅಂತ ವಿಜ್ಞಾನಿಗಳು ಹೇಳ್ತಾರ. ನಮ್ ಭಾರತದೊಳಗ ಸಾವಿರಾರು ವರ್ಷಗಳಿಂದ ಈ ಹೂ ದೇವ್ರಿಗೆ ಅಂದ್ರ ಗಣೇಶಗ ಮೂಡಿಸ್ತಿದ್ರು ಅಂತ. ಈ ಹೂವು ಗಣಪತಿಗೆ ತುಂಬಾ ಇಷ್ಟ ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಿದ್ರು. ಈ ಹೂವಿಂದ ದೇವ್ರಿಗೆ ಅಷ್ಟ ಮುಡ್ಸಲ್ಲ, ಇದರಿಂದ ಆಯುರ್ವೇದ ಔಷಧಿಯನ್ನು ತಯಾರು ಮಾಡ್ತಾರ. ಹೆಂಗ ಅಂತಂದ್ರ ಈ ಹೂವಿಂದ ಕಷಾಯ ಮಾಡಿ ಕುಡಿದ್ರ ಜ್ವರ, ನೆಗಡಿ ಕಡಿಮೆ ಆಗತ್ತ. ಎಲೆಯಿಂದ ಚರ್ಮದ ರೋಗ ಕಡಿಮೆ ಆಗತ್ತ. ಈ ಹೂವನ್ನ ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿದ್ರ ಕೂದಲು ಉದ್ರೋದು ಕಡಿಮೆ ಆಗತ್ತ. ದಾಸವಾಳ ಹೂವನ್ನ ಹೆಣ್ಣು ಮಕ್ಕಳ ಗೆಳತಿ ಅಂತನ ಯಾಕೆ ಕರೀತಾರ ಅಂತಂದ್ರ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಆದಾಗ ಈ ಹೂವಿಂದ ಕಷಾಯ ಮಾಡಿ ಕುಡಿದ್ವಿ ಅಂತಂದ್ರ ಎಲ್ಲಾ ಸರಿ ಹೋಗುತ್ತ. ಈ ದಾಸವಾಳ ಒಳಗ ಬಾಳ ಜಾತಿಗಳನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಅಂತಂದ್ರ ಕೆಂಪು ದಾಸವಾಳ, ಬಿಳಿ ದಾಸವಾಳ, ಹಳದಿ, ಗುಲಾಬಿ, ಕೇಸರಿ, ನೀಲಿ, ಇನ್ನೂ ಸುಮಾರು ದಾಸವಾಳನ್ನ ನಾವು ನೋಡ್ಬೋದು. ದಾಸವಾಳದೊಳಗ ಆಸ್ಟ್ರೇಲಿಯಾ ದಾಸವಾಳ, ದೇಸಿ ದಾಸವಾಳ, ಹೈಬ್ರಿಡ್ ದಾಸವಾಳನು ನಾವು ನೋಡ್ಬೋದು. ದಾಸವಾಳ ಹೂ ನಮಗ ಹಬ್ಬದ ದಿನ ಬೇಕಂತಂದ್ರ, ಆರೋಗ್ಯಕ್ಕೆ ಬೇಕಂತಂದ್ರ, ಅಲಂಕಾರಕ್ಕೆ ಬೇಕಂತಂದ್ರ ನಾವು ಬೆಳೆಸ್ತೀವಿ. ಹಿಂಗ ನೋಡಿದ್ರ ದಾಸವಾಳ ಅಂತಂದ್ರ ಹೂ ಅಷ್ಟ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಆಯುರ್ವೇದದ ಔಷಧ, ದೇವರಿಗೆ ಪ್ರಿಯವಾದ ಹೂವು ಹೌದು. ನೀವು ನಿಮ್ ಮನಿ ಮುಂದ ಇಲ್ಲಾಂದ್ರ ಮನಿ ಹಿಂದ ಗಿಡನ ಹಚ್ಚಿ ಪ್ರತಿದಿನ ಹೂವನ್ನು ನೋಡಿ ಸಂತೋಷ ಪಡುವಷ್ಟು ನಿಜವಾದ ಶಾಂತಿ ಎಲ್ಲಿ ಸಿಗುತ್ತ ಹೇಳ್ರಿ. ಈ 30 ದಿನದ ಹೂಗಳ ಪಯಣದಲ್ಲಿ ನೀವು ನನ್ನ ಜೊತೆ ಸೇರ್ರಿ. ಪ್ರತಿದಿನ ಒಂದೊಂದು ಹೂವಿನ ಅಂದ, ಚಂದ, ಸೊಗಡನ್ನ ನಾವು ಹಂಚಿಕೊಳ್ಳೋಣ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಜೊತೆಯಾಗಿರಿ. ನಾಳೆ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ, ಹೊಸ ಹೂವಿನೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ.